ಹೆಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂತಿದ್ದೀರಾ, ಆಲ್ರೆಡಿ ಮಾಡಿದ್ದೀರಾ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಈ ಒಂದು ವಿಡಿಯೋಲಿ ಹೇಳ್ಕೊಡ್ತಿರ್ತೇನೆ. ಈ ಪಾಯಿಂಟ್ಸ್ ಪ್ಲೀಸ್ ಗಮನ ಕೊಟ್ಟು ಕೇಳಿ ಬಿಫೋರ್ ರೌಂಡ್ ಒನ್ ಆಪ್ಷನ್ ಎಂಟ್ರಿ. ಯಾಕಂದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೆಲವೊಂದಷ್ಟು ಮಿಸ್ಟೇಕ್ ಮಾಡ್ತಾರೆ ಅಂಡ್ ದೇ ಗೋ ಅಂಡ್ ರಿಗ್ರೆಟ್ ಇನ್ ದ ಫರ್ದರ್ ರೌಂಡ್, ಲೈಕ್ ರೌಂಡ್ 2 ಮತ್ತು ರೌಂಡ್ 3 ರಿಗ್ರೆಟ್ ಮಾಡ್ತಾರೆ. ಅಂಡ್ ದೇ ಥಿಂಕ್ ನಮಗೆ ಈ ಪಾಯಿಂಟ್ಸ್ ರೌಂಡ್ ಒನ್ ಆಪ್ಷನ್ ಎಂಟ್ರಿಗಿಂತ ಮುಂಚೆ ಗೊತ್ತಿರಬೇಕಂತ ಅವರು ವಿಚಾರ ಮಾಡ್ತಿರ್ತಾರೆ ಫ್ಯೂಚರ್ ಅಲ್ಲಿ. ಸೊ ಏನೆಲ್ಲ ಪಾಯಿಂಟ್ಸ್ ಇರುತ್ತೆ ಡಿಸ್ಕಸ್ ಮಾಡ್ತಿರ್ತೇನೆ. ಸೊ ಅದಕ್ಕಿಂತ ಮುಂಚೆ ಇವಾಗ ನಿಮ್ಗೆ ನಿಮ್ಮ ರ್ಯಾಂಕ್ ಅಕಾರ್ಡಿಂಗು ನಿಮ್ಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕಾಗಿದ್ದರೆ ನೀವು ವಿಸಿಟ್ ಮಾಡಬಹುದು edusummit.in ವೆಬ್ಸೈಟ್ ಅಂತ. ಈ ವೆಬ್ಸೈಟ್ ಅಲ್ಲಿ ಕೋರ್ಸಸ್ ಅಂತ ಒಂದು ಸೆಕ್ಷನ್ ಇದೆ. ಇಲ್ಲಿ ಕೋರ್ಸಸ್ ಅಂತ ಸೆಕ್ಷನ್ ಅಲ್ಲಿ ಹೋಗಿ ನೀವು ಫಸ್ಟ್ ನಿಮ್ ಕೆಟಗರಿ ಯಾವ್ದಿದೆ ಅಂತ ಸೆಲೆಕ್ಟ್ ಮಾಡಿ ಈ ಕೋರ್ಸ್ ಅಲ್ಲಿ ನಾವು ನಿಮ್ಗೆ ಪ್ರತಿಯೊಂದು ಲೈಕ್ ಕೋರ್ಸ್ಗೋಸ್ಕರ ಲೈಕ್ ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಕೋರ್ಸ್ಗೋಸ್ಕರ ನಾವು ನಿಮಗೆ ಅಸೈನ್ ಟು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕಾಲೇಜಸ್ ಲಿಸ್ಟ್ ಪ್ರೊವೈಡ್ ಮಾಡ್ತಿರ್ತೇವೆ. ಈ ಟೈಪ್ ನಿಮಗೆ ಒಂದು ಕಾಲೇಜಸ್ ಲಿಸ್ಟ್ ನಾವು ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಇವಾಗ ನಿಮ್ ರ್ಯಾಂಕ್ 34,000 ಇದೆ ಅಂತ ಅಸ್ಯೂಮ್ ಮಾಡಿ. ಸೊ ಇವಾಗ ನೀವು ಏನ್ ಮಾಡಬಹುದು ಅಂದ್ರೆ, ಯಾವೆಲ್ಲ ಕಾಲೇಜಸ್ ಕಟ್ ಆಫ್ 25,000 ಇದೆ, 25,000 ಟು ಲೈಕ್ 40,000 ತನಕ ಯಾವೆಲ್ಲ ಕಾಲೇಜಸ್ ಲಾಸ್ಟ್ ಇಯರ್ ಕಟ್ ಆಫ್ ಇತ್ತು ಅಂತ ನೀವು ಈಸಿಲಿ ಐಡೆಂಟಿಫೈ ಮಾಡ್ಕೋಬಹುದು. ಅಂಡ್ ಇವೇ ಆಪ್ಷನ್ಸ್ ನಿಮಗೆ ಯಾವೆಲ್ಲ ಕಾಲೇಜ್ ಇದರಲ್ಲಿ ಇಷ್ಟ ಆಗಿದ್ದಾವೆ ಅವು ಕಾಲೇಜ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಡೈರೆಕ್ಟ್ಲಿ ಆಡ್ ಮಾಡಬಹುದು. ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ಯಾವುದೇ ಕಾಲೇಜ್ ಮಿಸ್ ಆಗೋಂಗಿಲ್ಲ. ನೋಡಿ, ನೀವು ಮ್ಯಾನ್ಯುವಲಿ ಕಟ್ ಆಫ್ ಚೆಕ್ ಮಾಡ್ತಾ ಹೋಗಿದ್ರೆ ಕಾಂಪ್ಲೆಕ್ಸ್ ಕಟ್ ಆಫ್ ಇರುತ್ತೆ. ಅಲ್ಲಿ ಒಂದು ಒಳ್ಳೆ ನಿಮ್ಗೆ ಯಾವ್ದಾದ್ರು ಕಾಲೇಜ್ ನೀವು ಎಲಿಜಿಬಲ್ ಇರ್ತೀರಾ, ಕಟ್ ಆಫ್ ಫಾಲ್ ಆಗ್ತಿರುತ್ತೆ, ಬಟ್ ನೀವು ಆ ಕಾಲೇಜ್ ಮಿಸ್ ಮಾಡುವಂತ ಪಾಸಿಬಿಲಿಟಿ ಇರುತ್ತೆ. ಬಟ್ ಈ ಆಪ್ಷನ್ ಎಂಟ್ರಿಯಿಂದ ನೀವು ಫಾಲೋ ಮಾಡಿದ್ರೆ ಯಾವುದೇ ಕಾಲೇಜ್ ಮಿಸ್ ಆಗೋಂಗಿಲ್ಲ. ನೋಡಿ, ಎಲ್ಲಾ ಕಾಲೇಜಸ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಲೈಕ್ ರ್ಯಾಂಕ್ 398 ಟು ಲಾಸ್ಟ್ ತನಕ ಹೋಗಿದ್ದಾರೆ. ನೋಡಿ, ಲಾಸ್ಟ್ ತನಕ 1,57,000 ತನಕ ಇದ್ರೂ ಕೂಡ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗುವಂತ ಪಾಸಿಬಿಲಿಟಿ ಇರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ ಅಬೋ 90,000 ಅಬೋ 80,000 70,000 ಇದೆ, ಅವ್ರಿಗೆ ಕೂಡ ಇದು ಸಾಕಷ್ಟು ಹೆಲ್ಪ್ಫುಲ್ ಆಗ್ಬೋದು. ನೋಡಿ, ಇದಕ್ಕೋಸ್ಕರ ನೋಡಿ ನಾವು ನಾಮಿನಲ್ ಒಂದು 249 ರೂಪೀಸ್ ಚಾರ್ಜ್ ಮಾಡ್ತಿದ್ದೇವೆ. ಬಟ್ ಈ ವಿಡಿಯೋ ಮುಖಾಂತರ ನೀವು ಹೋಗಿದರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತಿರುತ್ತೆ. ಎಜುಸುಮಿಟ್ 20 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದರೆ ನಿಮಗೆ ಈ ಕೋರ್ಸ್ ಅಲ್ಲಿ ಈ ಅಮೌಂಟ್ ಅಲ್ಲಿ ನಿಮಗೆ 20% ಅಮೌಂಟ್ ಡಿಡಕ್ಟ್ ಆಗ್ತಿರುತ್ತೆ. ನೋಡಿ, ಸೊ ಇದೇನು ಆಫರ್ ಇರುತ್ತೆ, ಕೆಲವೊಂದಷ್ಟು ಟೈಮ್ಗೋಸ್ಕರ ಅಷ್ಟೇ ಲಿಮಿಟೆಡ್ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಿ ಇದು ಚೆಕ್ಔಟ್ ಮಾಡ್ಬೋದು. ನೋಡಿ, ಇವಾಗ ನಮ್ಮ ಟಾಪಿಕ್ಗೆ ಬರೋಣ. ಸೊ ಫಸ್ಟ್ ಥಿಂಗು ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ 750 ಪೇಮೆಂಟ್ ಕಂಪಲ್ಸರಿ ಎಲ್ಲೋರು ಮಾಡಬೇಕಾ? ಎಸ್, ಎಲ್ಲೋರು ಮಾಡಬೇಕು. 750 ಮಾಡೋ ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕೆ ಕೊಡೋಂಗಿಲ್ಲ. ನೋಡಿ, ಅಂಡ್ ಈ ಪೇಮೆಂಟು ಜಸ್ಟ್ ಒನ್ ಟೈಮ್ ಅಷ್ಟೇ ಮಾಡೋದಿದೆ, ಪ್ರತಿಯೊಂದು ರೌಂಡ್ಗೆ ಪೇಮೆಂಟ್ ಮಾಡೋಂಗಿಲ್ಲ. ನೀವು ಒನ್ ಟೈಮ್ ಇವಾಗ ಪೇಮೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಫಾರ್ ಯುವರ್ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸ್. ನೀವು ರೌಂಡ್ 3 ಲೈಕ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕ ಈ ಪೇಮೆಂಟ್ ಲೈಕ್ ಕಂಪ್ಲೀಟ್ಲಿ ವ್ಯಾಲಿಡ್ ಇರುತ್ತೆ. ನೋಡಿ, ಇದು ಪೇಮೆಂಟ್ ಮಾಡೋಕ್ಕೆ ನೀವು ಪೋರ್ಟಲ್ ಲಾಗಿನ್ ಮಾಡಿದ್ಮೇಲೆ ಒಂದು ಆಪ್ಷನ್ ಇದೆ, ಪೇ ಆನ್ಲೈನ್ ಅಂತ ಆಪ್ಷನ್ ಇದೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಒಂದು ರೇಸರ್ ಪೇ ಪೇಜ್ ಓಪನ್ ಆಗುತ್ತೆ. ರೇಸರ್ ಪೇ ಪೇಜ್ ಓಪನ್ ಮಾಡಿದ್ಮೇಲೆ ಅಲ್ಲಿ 750 ಪೇಮೆಂಟ್ ಮಾಡಿದ್ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಂಕು ಅವ್ರ ಆಪ್ಷನ್ ಎಂಟ್ರಿ ಪೋರ್ಟಲ್ ಎಕ್ಸಿಸ್ ಆಗುತ್ತೆ. ನೋಡಿ, ಅಲ್ಲಿವರೆಗೆ ನೀವು ಆಪ್ಷನ್ ಎಂಟ್ರಿ ಮಾಡೋಕೆ ಬರೋಂಗಿಲ್ಲ. ನೋಡಿ, ಸೆಕೆಂಡ್ ಥಿಂಗ್ ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಹೇಗೆ ಸೇವ್ ಮಾಡ್ಕೊಳ್ಳೋದಂತ. ನೋಡಿ, ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್. ಅವ್ರು ಅಂತಾರೆ, ಸರ್ ನಾನು ಇವಾಗ ಆಪ್ಷನ್ ಎಂಟ್ರಿ ಮಾಡಿದ್ದೇನೆ ಕಂಪ್ಲೀಟ್, ಬಟ್ ಅದು ಸೇವ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ, ಅದು ಸಬ್ಮಿಟ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ ಅಂತ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ. ಅಂಡ್ ಕೆಲವೊಬ್ಬರು ಸ್ಟೂಡೆಂಟ್ಗೆ ಏನು ಕನ್ಸರ್ನ್ ಇರುತ್ತೆ, ಸರ್ ನಾನು ಆಲ್ರೆಡಿ ಈಗ ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೆ ಚೇಂಜಸ್ ಮಾಡೋದಿದೆ, ನಾನು ಚೇಂಜಸ್ ಮಾಡ್ಬೋದಾ? ನೋಡಿ ಸ್ಟೂಡೆಂಟ್ಸ್, ಇವಾಗ ನಮ್ಮ KCT ಅಲ್ಲಿ ಹೇಗೆ ಆಗುತ್ತೆ ಅಂದ್ರೆ, ಫಸ್ಟ್ ಥಿಂಗ್ ಒಂದು ಡೆಡ್ ಲೈನ್ ಇರುತ್ತೆ. ನಿಮ್ಮ KCTಗೆ ಒಂದು ಡೆಡ್ ಲೈನ್ ಇದೆ 18 ಜುಲೈ 11:59 ರಿವೈಸ್ ಶೆಡ್ಯೂಲ್ ಅಕಾರ್ಡಿಂಗು. ಇಲ್ಲಿವರೆಗೆ ನೀವು ಏನು ಮಾಡ್ಬೋದು, 11:59 PM ತನಕ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ನಿಮ್ಮ ಪೋರ್ಟಲ್ ಅಲ್ಲಿ 18th ಜುಲೈ 11:59 PM ತನಕ ಎಷ್ಟು ಬೇಕಷ್ಟು ಚೇಂಜಸ್ ಮಾಡ್ಬೋದು. ನೋಡಿ, ಎಷ್ಟು ಬೇಕಷ್ಟು ಆಪ್ಷನ್ಸ್ ಕೊಟ್ಟು ತೆಗೆದು ಹಾಕಿ ಡಿಲೀಟ್ ಮಾಡ್ಬೋದು, ಅವ್ರು ರಿಮೂವ್ ಮಾಡ್ಬೋದು, ಅವ್ರು ಅಲ್ಟರ್ ಮಾಡ್ಬೋದು. ಬಟ್ 11:59 PM ಏನಾಗ್ಬಿಡುತ್ತೆ, ನಿಮ್ಮ ಆಪ್ಷನ್ಸ್ ಲಾಕ್ ಆಗ್ಬಿಡ್ತವೆ. 11:59 PM ಏನಾಗ್ತವೆ, ನಿಮ್ಮ ಆಪ್ಷನ್ಸ್ ಲಾಕ್ ಆಗ್ಬಿಡ್ತವೆ. ಅಂದ್ರೆ 11:59 PM ತನಕ ಏನೆಲ್ಲ ನೀವು ಚೇಂಜಸ್ ಮಾಡ್ತಿರ್ತೀರಾ ಅವಷ್ಟೇ ಚೇಂಜಸ್ ವ್ಯಾಲಿಡ್ ಆಗ್ತಿರ್ತವೆ. ಅಂಡ್ 11:59 PM ನಿಮ್ಮ ಆಪ್ಷನ್ಸ್ ಲಾಕ್ ಆದ್ಮೇಲೆ ಅವೇ ಆಪ್ಷನ್ಸ್ ನಿಮ್ಮ ಅಲಾಟ್ಮೆಂಟ್ಗೋಸ್ಕರ ಕನ್ಸಿಡರ್ ಆಗ್ತಿರ್ತವೆ. ಓಕೆ, ಸೊ ನೀವು ಯಾರೆಲ್ಲ ಒಂದು ಕನ್ಫ್ಯೂಷನ್ ಇರ್ತಿರ್ತೀರಾ, ಸೊ ನಾವು ಸೇವ್ ಎಲ್ಲಿ ಮಾಡ್ಬೇಕಂತ, ಯಾವುದೇ ರೀತಿ ಮ್ಯಾನ್ಯುವಲ್ ಸೇವ್ ಅಂತ ಆಪ್ಷನ್ ಇಲ್ಲ. ಸೊ ನೀವು 11:59 PM 18 ಜುಲೈ ತನಕ ಚೇಂಜಸ್ ಮಾಡ್ಬೋದು. ಅದು ಆದ್ಮೇಲೆ ಆಪ್ಷನ್ಸ್ ಲಾಕ್ ಆಗ್ಬಿಡ್ತವೆ. ಅವೇ ಲಾಕ್ಡ್ ಆಪ್ಷನ್ಸ್ ನಿಮ್ದು ಅಲಾಟ್ಮೆಂಟ್ಗೋಸ್ಕರ ಕನ್ಸಿಡರ್ ಆಗ್ತವೆ. ನೋಡಿ, ನೆಕ್ಸ್ಟ್ ಬರೋದು, ಕ್ಯಾನ್ ಬಿ ಆಡ್ ನ್ಯೂ ಕಾಲೇಜಸ್ ಆಫ್ಟರ್ ಎವ್ರಿ ರೌಂಡ್ ಅಂತ ಒಂದು ಸಾಕಷ್ಟು ಕ್ವಶನ್. ನೋಡಿ, ಇದು ಒಂದು ವೆರಿ ಇಂಪಾರ್ಟೆಂಟ್. ಅಂಡ್ ಸ್ಟೂಡೆಂಟ್ ಫ್ಯೂಚರ್ಲಿ ಲೈಕ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ರಿಗ್ರೆಟ್ ಮಾಡ್ತಾರೆ. ನೋಡಿ, ಫಸ್ಟ್ ಇವಾಗ ನೀವು 18 ಜುಲೈ ತನಕ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದು ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ರೌಂಡ್ 1 ಮುಂಚೆ ನೀವು ಕಾಲೇಜ್ ಆಡ್ ಮಾಡ್ಬೋದು. ಇನ್ನ ಕಾಲೇಜ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಇನ್ನ ನೀವು ನ್ಯೂ ಕಾಲೇಜಸ್ ಆಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಕಂಪ್ಲೀಟ್ಲಿ. ಬಟ್ ರೌಂಡ್ 1 ಆದ್ಮೇಲೆ ರೌಂಡ್ 2ಗೋಸ್ಕರ ಯಾವುದೇ ನ್ಯೂ ಕಾಲೇಜ್ ನೀವು ಆಡ್ ಮಾಡೋಕೆ ಬರೋಂಗಿಲ್ಲ. ನೋಡಿ, ಅಂದ್ರೆ ನಿಮಗೆ ಏನೆಲ್ಲ ಕಾಲೇಜಸ್ ಬೇಕು ಅವು ರೌಂಡ್ 1 ಮುಂಚೆನೆ, ನ್ಯೂ ಕಾಲೇಜಸ್ ರೌಂಡ್ 2 ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡೋಕೆ ಬರೋಂಗಿಲ್ಲ. ನೋಡಿ, ರೌಂಡ್ 2ಗೋಸ್ಕರ ನೀವು ಏನ್ ಮಾಡ್ಬೋದು ಅಂದ್ರೆ ಜಸ್ಟ್ ರೀಅರೇಂಜ್ ಮಾಡ್ಬೋದು, ರೀ ಆರ್ಡರ್ ಮಾಡ್ಬೋದು ಆಪ್ಷನ್ಸ್.
ಅವ್ರು ಡಿಲೀಟ್ ಮಾಡ್ಬೋದು. ಹೊಸ ಆಪ್ಷನ್ಸ್ ಆಡ್ ಮಾಡುವಂತ ಪಾಸಿಬಿಲಿಟಿ ರೌಂಡ್ 2ಗೋಸ್ಕರ ಇಲ್ಲ ನೋಡಿ. ಫಾರ್ ದಟ್ ರೀಸನ್ ಯಾರೆಲ್ಲ ಸ್ಟೂಡೆಂಟ್ಸು ವಿಚಾರ ಮಾಡ್ತಾರೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ವಿಚಾರ ಮಾಡ್ತಾರೆ, ರೌಂಡ್ 1ಗೆ ಇಷ್ಟು ಕಾಲೇಜ್ ಸೀಟ್ ನೋಡೋಣ, ರೌಂಡ್ 2 ಅಲ್ಲಿ ಬೇಕಾದ್ರೆ ಫರ್ದರ್ ಹೊಸ ಕಾಲೇಜ್ ಆಡ್ ಮಾಡೋಣ ಅಂತ. ಬಟ್ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಇದು ಮಾಹಿತಿನೇ ಇರೋಂಗಿಲ್ಲ. ರೌಂಡ್ 2ಗೆ ನೀವು ಹೊಸ ಕಾಲೇಜ್ ಆಡ್ ಮಾಡೋಕೆ ಬರೋಂಗಿಲ್ಲ, ಜಸ್ಟ್ ರೀಅರೇಂಜ್ ಅವ್ರು ಡಿಲೀಟ್ ಮಾಡ್ಬೋದು, ಅಲ್ಟರ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಯಾರೆಲ್ಲ ಸ್ಟೂಡೆಂಟ್ಸು ಈ ಟೈಪ್ ವಿಚಾರ ಮಾಡ್ತಿದ್ದೀರಾ, ಮ್ಯಾಕ್ಸಿಮಮ್ ಕಾಲೇಜ್ ರೌಂಡ್ 1 ಅಲ್ಲೇ ಆಡ್ ಮಾಡಿ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಇನ್ನ ಕಾಲೇಜ್ ಆಡ್ ಮಾಡ್ಬೋದು, ಬಟ್ ರೌಂಡ್ 1 ಅಲಾಟ್ಮೆಂಟ್ ಆದ್ಮೇಲೆ ಹೊಸ ಕಾಲೇಜ್ ಆಡ್ ಮಾಡೋಕೆ ಬರೋಂಗಿಲ್ಲ ನೋಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ ನಾವು ಆಪ್ಷನ್ ಎಂಟ್ರಿಯಲ್ಲಿ ಒಂದ್ ವೇಳೆ ನನಗೆ ಡಿಲೀಟ್ ಮಾಡೋದಿದೆ ಅಂದ್ರೆ ಹೇಗೆ ಡಿಲೀಟ್ ಮಾಡೋದಂತ. ನೋಡಿ, ಡಿಲೀಟ್ ಮಾಡೋದಿತ್ತು ಅಂದ್ರೆ ಒಂದು ಆಪ್ಷನ್ ಇದೆ 0 ಅಂತ. ನೀವು ಏನೆಲ್ಲ ಆಪ್ಷನ್ ಕೊಟ್ಟಿದ್ದೀರಾ, ಲೈಕ್ ಈಗ 0, 1, 2, 3 ಅಂತ ಕೊಟ್ಟಿರ್ತೀರಾ, ಅಲ್ಲಿ ಹೋಗಿ ನೀವು ಯಾವ ಆಪ್ಷನ್ ರಿಮೂವ್ ಮಾಡೋದಿದೆ ಅಲ್ಲಿ ಹೋಗಿ ಜಸ್ಟ್ 0 ಅಂತ ಕ್ಲಿಕ್ ಮಾಡಬೇಕು. ಅದು ಆಪ್ಷನ್ ರಿಮೂವ್ ಆಗುತ್ತೆ ಅಂಡ್ ನಿಮ್ ಪೂರ್ತಿ ಲಿಸ್ಟ್ ಏನಾಗುತ್ತೆ ರೀ ಆರ್ಡರ್ ಆಗ್ತಿರುತ್ತೆ ನೋಡಿ. ಎಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ ಡಿಲೀಟ್ ಮಾಡ್ಬೇಕಂತಿದ್ರೆ ನೀವು 0 ಅಂತ ಅಲ್ಲಿ ಎಂಟರ್ ಮಾಡಿದ್ರೆ ಆಪ್ಷನ್ ಡಿಲೀಟ್ ಆಗುತ್ತೆ ನೋಡಿ. ಅಂಡ್ ರೀ ಆರ್ಡರ್ ಕೂಡ ಮಾಡೋದಿದೆ, ಲೈಕ್ 1, 2, 3 ಮಾಡಿದ್ದೀರಾ, ನಿಮಗೆ 2 to 3 ಮಾಡೋದಿದೆ, 3 to 2 ಮಾಡೋದಿದೆ ಅಂದ್ರೆ ಆಪ್ಷನ್ 2ಗೆ 3 ಅಂತ ಮಾಡಿ ಅಂಡ್ ಆಪ್ಷನ್ 3ಗೆ 2 ಅಂತ ಮಾಡಿ. ಇದು ಲಿಸ್ಟ್ ನೀವು ತೆಳಗಡೆಯಲ್ಲಿ ಸೇವ್ ಅಂತ ಮಾಡಿದ್ರೆ ಅದು ಆಟೋಮೆಟಿಕ್ ಏನಾಗುತ್ತೆ, ಲಿಸ್ಟ್ ಅಪ್ಡೇಟ್ ಆಗುತ್ತೆ ನೋಡಿ. ಐ ಥಿಂಕ್ ಇವೆಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ. ಇದೇ ಟೈಪ್ ಇನ್ನಷ್ಟು ಮಾಹಿತಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.